ಕುಡಿತ ಅನ್ನೋದೊಂದು ಚಟ ಇತ್ತಲ್ಲ, ಅದೇ ಅವರ ಹೆಸರನ್ನ ಹಾಳು ಮಾಡಿದ್ದು ಅಂತ ಹೇಳ್ತಾರೆ. ಬೋಧಿಲೇರು ಒಂದು ಮಾತು ಹೇಳ್ತಾರೆ ಗೊತ್ತಾ, ಕುಡಿ, ಸದಾ ಕುಡಿ ಕೊಡೋರು. ಆಮೇಲೆ ಅವನು ಯಾಕೋ ತಿಂತಾನೆ ಇಲ್ಲ. ನಾವು ನೋಡಿದ್ರೆ ಯಾರೋ ತಿಂತಾ ಇಲ್ಲ ಅಂತ ಯೋಚನೆ ಮಾಡಿದ್ವಿ, ಅಲ್ಲೊಂದು ನಾಯಿ. ಆ ನಾಟಕ ಭಾಳ ಪ್ರೀತಿ, ಅದು ಎಲ್ಲೂ ಸಿಗ್ತಾನೆ ಇಲ್ಲ ನನಗೆ. ಇವನ್ ನೀನಾಸಮ್ನವರು ಕೂಡ ಅದನ್ನು ಇದನ್ನು ಫೋಲ್ಡರ್ ಮಾಡಿ ಇಟ್ಟಿದ್ದಾರೆಲ್ಲ ಗೊತ್ತಿಲ್ಲ. ಕಾಸ್ಟ್ಯೂಮ್ಸ್ ಹಿಂಗೆ ಹುಡುಕ್ತಾ ಹೋದೆ, ಇಷ್ಟನೇ ಇಸ್ವಿದು ಅಂತೇನೋ ಒಂದಿತ್ತು, ಅಲ್ಲಿ ನೋಡಿದ್ರೆ ಮೀಡಿಯಾದ ಕಾಸ್ಟ್ಯೂಮ್ ಇತ್ತು. ನಾನು ಅದನ್ನು ಹಿಂಗೆ ಹಗ್ ಮಾಡಿ ಎಷ್ಟು ಖುಷಿ ಆಯಿತು ಅಂದರೆ ಅದನ್ನು ಹಾಕ್ಕೊಂಡು 1 ವರ್ಷ ಕೆಲಸ ಮಾಡಿದ್ವಿ. ಗೋವಿಂದ ಮುರಹರಿ ಗೋವಿಂದ, ಗೋವಿಂದ ಮುರಹರ ಗೋವಿಂದ. ಅದರಲ್ಲಿ ಸೋಲಿಸಬೇಡ ಗೆಸಯ್ಯ. ಅವ್ರದ್ದು ಅಡಿಕೆ ಎಲೆ ಚೀಲದಲ್ಲಿ ಅಡಿಕೆ ಎಲೆ ಕದ್ದು ತಿಂದಿದ್ದೀನಿ ಅಂತ ಹೇಳ್ಕೊಳಕ್ಕೆ ತುಂಬ ಸಂತೋಷ ಪಡ್ತೀನಿ. ಇಲ್ಲ, ಈ ಥರದ್ದು ವಿಚಾರಕ್ಕೆ ನೋಡೋದಾದ್ರೆ, ಆ, ಹಿಂದೆ ನಾವು ಒಂದಷ್ಟು ಸಾಹಿತ್ಯ ಮತ್ತು ಸಾಹಿತಿಗಳು, ನಾಟಕಕಾರರು ಈ ಥರ ನೋಡ್ಕೊಂಡು ಬಂದಾಗ, ಈಗ ಪಿ ವಿ ಕಾರಂತರ ಜೊತೆಗೆ ಒಡನಾಟ ಇತ್ತು. ಅಂದರೆ ಅವರ ನಿರ್ದೇಶನ ನಾನು ಬರೀ ಅವರುಗಳ ಬಗ್ಗೆ ಕೇಳಿದ್ದಷ್ಟೇನೆ. ಬಿ ವಿ ಕಾರಂತರು ಹಿಂಗೆ ಮಾಡಿಸ್ತಾ ಇದ್ರು, ಅವ್ರು ಈ ಥರದ ನಾಟಕ ಮಾಡಿಸಿದ್ರು, ಹಂಗೆ ಮಾಡಿಸಿದ್ರು, ಹಿಂಗೆ ಮಾಡಿಸಿದ್ರು ಅಂತ ನಾನು ಕೇಳಿದ್ದಷ್ಟೇನೆ. ಅವರ ಬದುಕು ಮತ್ತು ಅವರ ಬದುಕಿನ ವ್ಯಕ್ತಿತ್ವಗಳನ್ನ ಹತ್ತಿರದಿಂದ ನೋಡಿದಂಥ ವ್ಯಕ್ತಿ. ಅವ್ರ ಬಗ್ಗೆ ಯಾಕಂದ್ರೆ ಇನ್ನೂ ಒಂದು ಹೇಳ್ಬಿಡ್ತೀನಿ, ಸದಾ ಕುಡಿತಾ ಇದ್ರು ಅನ್ನೋದಷ್ಟನ್ನೇ ಹೇಳ್ತಾರೆ. ಬಿ ವಿ ಕಾರಂತರಾಗಿರ್ಬೋದು, ಬಿ ಜಿ ಅವರಾಗಿರ್ಬೋದು, ರೀಸೆಂಟಾಗಿ ಸಾಹಿತಿ ಅಂತ ಬಂದರೆ ರವಿ ಬೆಳಗೆರೆ ಅವರಾಗಿರ್ಬೋದು, ಎಲ್ಲರ ಬಗ್ಗೆನೂ ಆಪಾದನೆ, ಅವರ ಪ್ರತಿಭೆಯನ್ನು ಬಿಟ್ಟು ರಾಜು ಅನಂತ ಸ್ವಾಮಿ ಅವ್ರ ತನಕನೂ ನಾನು ಅವ್ರ ಜೊತೆ ಒಡನಾಡಿದ್ದೆ. ರಾಜು ಅನಂತ ಸ್ವಾಮಿ ಅವ್ರಿಗೂ ಸಹ ಎಲ್ಲರಿಗೂ ಕುಡಿತ ಅನ್ನೋದೊಂದು ಚಟ ಇತ್ತಲ್ಲ, ಅದೇ ಅವರ ಹೆಸರನ್ನ ಹಾಳು ಮಾಡಿದ್ದು ಅಂತಲೂ ಹೇಳ್ತಾರೆ. ಬೋಧಿಲೇರು ಒಂದು ಮಾತು ಹೇಳ್ತಾರೆ ಗೊತ್ತಾ, ಕುಡಿ, ಸದಾ ಕುಡಿ, ಏನನ್ನಾದರೂ ಕುಡಿ, ಮತ್ತಿನಲ್ಲಿರು, ಪದ್ಯ ಕುಡಿ, ಸರಾಯಿ ಕೊಡಿ, ಅಥವಾ ಒಂದು ಸಾಹಿತ್ಯ ಕೊಡಿ, ಏನಾದರೂ ಕೊಡಿ, ಮತ್ತಲ್ಲಿರು ಅಂತ. ಮತ್ತು ಅಂದರೆ ಬರೀ ಕುಡಿತದ ಮತ್ತು ಅಂತಲ್ಲ. ಈಗ ಕಾರಂತರ ವಿಷಯಕ್ಕೆ ಬಂದಿಲ್ಲ, ಹೌದು ಅವರು ಸಿಕ್ಕಾಪಟ್ಟೆ ಕುಡಿತಿದ್ರು. ಯಾಕೆಂದರೆ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ, ನನ್ನ ಗುರುಗಳು ಕೂಡ ಅವರು ಕುಡ್ತಾ ನಮಗೆ ಯಾವತ್ತೂ ಹಿಂಸೆ ಮಾಡಿಲ್ಲ. ಅವರೊಂಥರ ಸಂಗೀತ ಮಾಂತ್ರಿಕ. ಅವ್ರು ಹೆಂಗೆ ಅಂದರೆ ಅವ್ರಿಗೆ ಇನ್ಸ್ಟ್ರೂಮೆಂಟ್ಸೇ ಬೇಡ, ಇಲ್ಲೇನೋ ಸಿಕ್ತಾ, ಮರಳು ಸಿಕ್ತಾ, ಅದನ್ನು ಈ ಕಾಯಿ ಚಿಪ್ಪಿರುತ್ತಲ್ಲ ಅದರೊಳಗೆ ಹಿಂಗಾಕಿ ಹಿಂಗೆ ಗರ ಗರ ಅನ್ಸ್ಬಿಟ್ಟು ಇನ್ನೇನೋ ತಂದು ಟಕ ಟಕ್ ಅನ್ಸ್ಬಿಟ್ಟು ಆ ಗೋಕುಲ ನಿರ್ಗಮನ ಮಾಡಬೇಕಾದ್ರೆ ನಾನು ಸ್ಟೂಡೆಂಟು. ನಾನು ಒಂದೊಂದು ಪ್ರತಿಯೊಂದು ಕ್ಷಣನೂ ಕೂಡ ನನ್ನ ತಲೆಯಲ್ಲಿ ಕ್ಯಾಪ್ಚರ್ ಆಗಿದೆ. ಅವ್ರು ಮಾಡ್ತಾ ಇದ್ದಿದ್ದು ಆ ಹಾಡುಗಳು, ಆಮೇಲೆ ಅವರು ಅಭಿನಯ ಹೇಳ್ಕೊಡ್ತಾ ಇದ್ದಿದ್ದು. ಇಲ್ಲಿ ನಮಗೆ ಅವರ ಅವರು ಕುಡಿತಾ ಇದ್ರು ಅನ್ನೋದು ಎಲ್ಲೂ ನನಗೆ ಮ್ಯಾಟ್ರ್ ಆಗಿಲ್ಲ. ಆ ಮನುಷ್ಯನ ಕೆಲಸ 24 hours ಅವ್ರ ತಲೆಯಲ್ಲಿ ಕೆಲಸನೇ ಇರ್ತಿತ್ತು. ಹಾರ್ಮೋನಿಯಂ ಇಟ್ಕೊಂಡು ಕೂತರು ಅಂದರೆ ಅವ್ರನ್ನ ಯಾರೂ ಹಿಡಿಯೋಕ್ಕಾಗ್ತಿರ್ಲಿಲ್ಲ. ಇಟ್ಸ್ ಅ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ನಮಗೆ ಕಾರಂತರು ಬಂದಿದ್ದಾರೆ ಅಂತ ಹೆಂಗೆ ಗೊತ್ತಾಗ್ತಿತ್ತು ಅಂದರೆ, ಒಂದು 25 ನಾಯಿಗಳು ಬಂದಿರೋವು ಥಿಯೇಟ್ರ್ ಮುಂದೆ. ಪಕ್ಕದಲ್ಲಿ ನೀನಾಸಮ್ಮಲ್ಲಿ ಆ ಕಡೆ ಗೆಸ್ಟ್ ಹೌಸ್ ಇತ್ತು, ಈ ಕಡೆ ಥಿಯೇಟರು. ಸರ್ ಬಂದಿದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ, ಯಾಕೆಂದರೆ ಅಷ್ಟೂ ನಾಯಿಗಳು ಸರ್ನ ಮುತ್ಕೊಳ್ಳೋವು. ಇವರು ಬಾಳೆಹಣ್ಣು ತರೋರು, ಬಿಸ್ಕೆಟ್ ತರೋರು, ಅವ್ರು ತಿಂತಿದ್ರೋ ಬಿಡ್ತಿದ್ರೋ ಮೊದಲೆಲ್ಲ. ತಿನ್ನು, ನೀನು ತಿನ್ನು, ಬಾ ನಿನಗೆ ಬಾಳೆಹಣ್ಣು ಬೇಕಾ ಬಿಸ್ಕೆಟ್ ಬೇಕು, ತಿನ್ನು ಅಂತ ಹಿಂಗೆ ಕೊಡೋರು. ಆಮೇಲೆ ಅವನು ಯಾಕೋ ತಿಂತಾನೆ ಇಲ್ಲ. ನಾವು ನೋಡಿದ್ರೆ ಯಾರೋ ತಿಂತಾ ಇಲ್ಲ ಅಂತ ಯೋಚನೆ ಮಾಡಿದ್ವಿ, ಅಲ್ಲೊಂದು ನಾಯಿ. ಅವನು ಯಾಕೋ ತಿಂತಾನೆ ಇಲ್ಲ ಅಂದರೆ ಹೆಂಗೆ ತಮ್ಮ ವ್ಯಕ್ತಿತ್ವ ಅದನ್ನು ಅವರು ರೂಢಿಸ್ಕೊಂಡಿದ್ರು ಅಥವಾ ನಮಗೆ ಕಲಿಸ್ಕೊಟ್ರು ಅನ್ನೋದು ನಾನು ಆ ಪ್ರಾಣಿ ಪ್ರೀತಿಯಲ್ಲಿ, ಅವರ ಕೆಲಸದ ಮೇಲಿರೋ ಶ್ರದ್ಧೆಯಲ್ಲಿ. ಆಮೇಲೆ ಅವರು ಒಂದು ಸರಿ ಆಮೇಲೆ ಮರವಿತ್ತು, ಒಂದು ಸರಿ ಹೆಗ್ಗೋಡು ಅಂತೇಳಿ ಅದಕ್ಕೂ ಮುಂಚೆ ಯಾವುದೋ ಹಳ್ಳಿಗೆ ಇಳ್ಕೊಂಬಿಟ್ಟಿದ್ರು. ಇಳ್ಕೊಬಿಟ್ಟು ಅಲ್ಲಿ ಫೋನ್ಗಳು ಇಲ್ಲ, ಏನೂ ಇಲ್ಲ.
ಎಲ್ಲಿ ಎಲ್ಲೂ ಕಾಣಿಸ್ತಾನೆ ಇಲ್ಲಲ್ಲ, ಎಲ್ಲಿ ಇಲ್ಲ ರಂಗಭೂಮಿ, ಇಲ್ಲಿ ಥಿಯೇಟ್ರ್ ಇತ್ತಲ್ಲ, ಎಲ್ಲಿ ಹೋಯ್ತು ಅಂತ. ಕೊನೆಗೆ ಅಲ್ಲೆಲ್ಲೋ ಬಂದು ಯಾವುದೋ ಅವಾಗ ಟೆಲಿಫೋನಲ್ಲ, ಫೋನ್ ಹ್ಮ್. ಬೂತ್ ಅಲ್ಲಿದ್ದ ಕಾರಣ ನಾನು ಇಂಥ ಕಡೆ ಇದ್ದೀನಿ, ಬಂದು ಕರ್ಕೊಂಡೋಗಿ ಅಂತ. ಇದೇ ನಾಟಕ ಮಾಡೋ ಟೈಮಲ್ಲಿ. ನಾನೊಂದು ಕೇಳ್ಪಟ್ಟಿದ್ದೆ. ಹಾಂ ಆ, ಒಂದ್ಸತಿ ಯಾವುದೋ ಒಬ್ಬ ನಟರು ಬರಬೇಕಾಗಿತ್ತು. ಬಿಗಿನಿಂಗ್ ಓಪನಿಂಗ್, ನಾಟಕದ ಓಪನಿಂಗೇ ಅವರು ಹಾಂ ಬರಲಿಲ್ಲ. ಸೊ ಅವ್ರು ಬರಲಿಲ್ಲ, ಇನ್ಯಾರು ನಿರ್ದೇಶನ ಮಾಡಿದವರೇ ಇವರು ಹೌದು. ಕಾರಂತರು. ಸೊ ಬರಬೇಕು, ಅವ್ರು ಬಂದಿಲ್ಲ ಅನ್ನೋ ಕಾರಣ ನಾನೇ ಮಾಡ್ತಿದ್ದು ಬಿಡು ಅಂತ ಹೇಳಿ ಬಂದ್ರಂತೆ ಸ್ಟೇಜ್ ಮೇಲೆ. ಹ್ಞೂ ಅವರ ಸರಳತೆ ಮತ್ತು ಸಜ್ಜನಿಕೆಗೆ ಇದು ನಾನು ಹೇಳ್ತಾ ಇರೋದು. ಬಂದ್ರಂತೆ, ಬಂದ ತಕ್ಷಣ ಸ್ಟೇಜ್ ಮೇಲೆ ಬಂದಿದ್ದಾರೆ, ಏನು ಮಾಡಬೇಕು, ನಿರ್ದೇಶಕರಾಗಿರ್ಬೋದು, ಡೈಲಾಗ್ ಆದ್ರೆ ಮರ್ತೋಗಿದೆ. ಡೈಲಾಗ್ ಮರ್ತೋಗಿದೆ. ಈ ಇನ್ಸಿಡೆಂಟ್ ಬಗ್ಗೆ ಏನಾರ ಗೊತ್ತಾ? ಇಲ್ಲ, ನನಗೆ ಇದ್ರ ನನಗೆ ಬಗ್ಗೆ ತುಂಬಾ ಮಾಹಿತಿ ಜನ ಇಲ್ಲ. ಹೇಳಿದ್ದಾರೆ, ಬಟ್ ಬಂದ್ರಂತೆ, ಡೈಲಾಗ್ ಮರ್ತೋಗಿದೆ, ಡೈಲಾಗ್ ಮರ್ತೋಗಿದ್ದೀನಿ, ಕ್ಷಮಿಸಿ, ನಾಟಕ ಮುಂದುವರಿಲಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ರಂತೆ. ಅಂದರೆ ನನ್ನ ಮೀಡಿಯಾನೂ ಅಷ್ಟೇ, ಆ, ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ರು ಅಂದರೆ, ನನಗೊಬ್ಳಿಗೆ ಗೊತ್ತದು ಯಾಕೆ ಅಂತಂದರೆ, ನನ್ನ ಎಂಟ್ರಿ ಇದ್ದಿದ್ದು ಲೈಟ್ ಬೂತಿಂದ ಒಂದು ಸರಿ, ಆಡಿಯನ್ಸ್ ಕಡೆಯಿಂದ ಒಂದು ಸರಿ, ಆ ಕಡೆಯಿಂದ ಈ ಕಡೆಯಿಂದ. ಫಸ್ಟ್ ಎಂಟ್ರಿನೇ ಲೈಟ್ ಬೂತ್. ನೀನಾಸಮ್ಮಲ್ಲಿ ಥಿಯೇಟ್ರ್ ನೋಡಿದ್ಯಲ್ಲ, ನಾನು ಹೆದರ್ಕೊಂಡು ಹಿಂಗೆಲ್ಲ ಗೌನು ಅದೆಲ್ಲ. ನಾನು ಅವರನ್ನು ಹುಡುಕ್ತಾ ಇದ್ದೀನಿ ಸರ್ನ, ಫಸ್ಟ್ ಶೋ ನನಗೆ, ನಾನು ಆಶೀರ್ವಾದ ತಗೋಬೇಕು, ಒಂದು ಚೆನ್ನಾಗಿ ಮಾಡು ಅಂತನಾರು ಹೇಳ್ತಾರೆ, ಹೇಳಲಿಲ್ಲ. ಹ್ಮ್. ಆಮೇಲೆ ಲೈಟ್ ಬೂತಲ್ಲಿ ಹೋಗ್ಬಿಟ್ಟು ಟೆನ್ಷನ್ನು, ಬೆವಿತಿದ್ದೀನಿ ಎಂಟ್ರಿ, ಯಾಕಂದರೆ ಬರೀ ಡೈಲಾಗ್ 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 ಅದು ನಾಟಕ. ನೋಡ್ತೀನಿ ಕತ್ಲಲ್ಲಿ ಏನೋ ಕಾರಂತ್ ಸರ್ ನಿಂತ್ಕೊಂಡ್ಬಿಟ್ಟಿದ್ದಾರೆ ಅಲ್ಲಿ. ಅವ್ರಿಗೂ ಟೆನ್ಷನ್, ಹೆಂಗೆ ನಾಟಕ ಆಗುತ್ತೆ, ಹೆಂಗೆ ಮಾಡ್ತಾರೆ ಅಂತ. ಹಾಂ, ಚೆನ್ನಾಗಿ ಮಾಡು ಅಂದರು. ಓಕೆ ಸರ್ ಅಂದೆ. ಅದೊಂದು ಖುಷಿ ಆಯಿತು. ಮೊನ್ನೆ ಇತ್ತೀಚೆಗೆ ನೀನಾಸಮ್ಗೆ ಯಾವಾಗ ಹೋದಾಗ ತುಂಬ ಆರ್ಗನೈಸ್ಡಾಗಿ ಇಟ್ಟಿದ್ದಾರೆ ಕಾಸ್ಟ್ಯೂಮ್ಸ್ ಎಲ್ಲ. ಹ್ಮ್. ನನಗೆ ಆ ನಾಟಕ ಭಾಳ ಪ್ರೀತಿ. ಅದು ಎಲ್ಲೂ ಸಿಗ್ತಾನೇ ಇಲ್ಲ ನನಗೆ. ಇವನ್ ನೀನಾಸಮ್ನವರು ಕೂಡ ಅದನ್ನು ಇದನ್ನು ಫೋಲ್ಡರ್ ಮಾಡಿ ಇಟ್ಟಿದ್ದಾರೆಲ್ಲೋ ಗೊತ್ತಿಲ್ಲ. ಕಾಸ್ಟ್ಯೂಮ್ಸ್ ಹಿಂಗೆ ಹುಡುಕ್ತಾ ಹೋದೆ, ಇಷ್ಟನೇ ಇಸ್ವಿದು ಅಂತೇನೋ ಒಂದಿತ್ತು, ಅಲ್ಲಿ ನೋಡಿದ್ರೆ ಮೀಡಿಯಾದ ಕಾಸ್ಟ್ಯೂಮ್ ಇತ್ತು. ಹ್ಮ್. ನಾನು ಅದನ್ನು ಹಿಂಗೆ ಹಗ್ ಮಾಡಿ, ಎಷ್ಟು ಖುಷಿ ಆಯಿತು ಅಂದರೆ, ಅದನ್ನು ಹಾಕ್ಕೊಂಡು 1 ವರ್ಷ ಕೆಲಸ ಮಾಡಿದ್ದೀವಿ. ಆದರೆ ಅದು ಎಲ್ಲೂ ಹೋಗಿರಲ್ಲ, ನಾವು ಸುಮ್ಮನೆ ಮರ್ತಿರ್ತೀವಿ ಅಂತೀವಿ ಅಷ್ಟೇ. ಬಟ್ ಅಲ್ಲಿ ಹೋದಾಗ ಮತ್ತೆ ನಮ್ಮ ಚೇತನ ಠಕ್ ಅಂತ ಓಪನ್ ಅಪ್ ಆಗುತ್ತೆ. ಇದಕ್ಕೆ ಕಾರಂತರು ತುಂಬ ಸರಳರು. ಅವರು ಮರವಿತ್ತು ಅಂತಂದರೆ, ಅದು ಬೇಕಂದೇ ಮರಿತಿದ್ರು ಅಥವಾ ಆ ಥರ ಇರ್ತಿದ್ರೋ ಗೊತ್ತಿಲ್ಲ. ಬಟ್ ಇದ್ದಕ್ಕಿದ್ದಂಗೆ ಮರ್ತೋಗ್ಬಿಡೋರು. ಎಲ್ಲೋ ಹಿಂಗೆ ಹೋಗ್ಬೇಕು ಅಂತ ಹೋಗ್ಬಿಟ್ಟು, ಇಲ್ಲ ಯಾಕೆ ಬಂದೆ ನಾನು ಅಂದ್ಬಿಟ್ಟು ಮತ್ತೆ ವಾಪಸ್ ಬರೋರು, ಮತ್ತೆ ನಾಯಿಗಳ ಜೊತೆ ಅಡ್ಡಾಡಿರೋರು. ಇಲ್ಲ, ಅಂತ. ತುಂಬಾ ಭೂತಪೂರ್ವ ಪ್ರತಿಭೆಗಳಿಗೆ ಆ ಥರ ಹ್ಮ್. ಒಂದು ಮರವಿನ ಕಾಯಿಲೆ ಇರುತ್ತಂತೆ. ಹ್ಮ್. ಸೊ ಇದ್ರ ಮಧ್ಯೆ ನಾನು ನಮ್ಮ ಗುರುಗಳ ಹತ್ರ ಒಂದ್ಸತಿ ಮಾತಾಡಿದಾಗ ಅವರು ಹೇಳಿದ್ದು, ಆ, ಗೋವಿಂದ ಮುರಹರಿ ಗೋವಿಂದ ಅಂತ ಹೇಳಿ ಒಂದು ಹೌದು ಹೌದು. ಬೆನಕಾಗಿ ಇದು ಮಾಡಿಸಿದ್ದು ಒಂದು ಇತ್ತು. ಅದು ಯಾವಾಗ ಹಾಡಿಸಿದ್ದು ಏನು ಅಂತ ನಾನು ಕೇಳಿದಾಗ ಅವ್ರ ಮೇಲೆ ಏನೋ ಆಪಾದನೆ ಬಂದಿತ್ತಂತೆ. ಏನು ಆಪಾದನೆ ಅಂತ ನಮಗೆ ಇವತ್ತು ಗೊತ್ತಿಲ್ಲ. ಅವ್ರನ್ನ ಏನೋ ಜೈಲಿಗೆ ಹಾಕಿದ್ರಂತೆ, ಈ ಥರದ್ದೇನೋ. ಅದು ಅದು ಜಗಜ್ಜಾಹಿರು. ಬಟ್ ಈ ವಿಷಯನ ನಾವು ಮಾತಾಡೋದು ತಪ್ಪಾಗುತ್ತೆ. ಅದು ಕಂಪ್ಲೀಟ್ಲಿ ಪರ್ಸ್ನಲ್ಲು. ಆಮೇಲೆ ಅದು ನಾವು ನೋಡೂ ಇಲ್ಲ, ಪೇಪರಲ್ಲಿ ಏನು ಬಂದಿತ್ತು ಅದಷ್ಟೇ. ಅದಷ್ಟೇ. ಬಟ್ ನಾನು ಕೇಳಿದ್ದಷ್ಟೇ. ಅವರು ಅಲ್ಲಿದ್ದರು ಅವಾಗ, ಯಾವುದು ಬೇರೆ ಕಡೆ. ಬೇರೆ ಎಲ್ಲ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಆದ್ರೆ ನನಗೆ ಆ ಘಟನೆ ಬಗ್ಗೆ ಬೇಡ, ಆ ವಿಚಾರ ನಾವು ಮಾತಾಡೋಷ್ಟು ದೊಡ್ಡವರಲ್ಲ. ಅದರಿಂದ ಆಚೆಗೆ ಅವರು ಜೈಲಿನಲ್ಲಿದ್ದರಂತೆ. ಜೈಲಿನಲ್ಲಿದ್ದಾಗ ನಿಮ್ಗೇನು ಬೇಕು ಅಂತ ಕೇಳಿದಾಗ ನನಗೊಂದು ಹಾರ್ಮೋನಿಯಂ ಬೇಕು ಅಂತ ಮಾಡಿರುತ್ತೆ. ಆವಾಗ ಅವರು ಗೋವಿಂದ ಮುರಹರಿ ಗೋವಿಂದ ಅಂತ ಹೇಳ್ಬಿಟ್ಟು ಒಂದು ಹಾಡನ್ನ ಮಾಡಿದ್ದಂತೆ. ಟ್ಯೂನ್ ಮಾಡಿದ್ದು. ಅದರಲ್ಲಿ ಒಂದು ಲೈನ್ ಇದೆ, ಗೋವಿಂದ ಮುರಹರಿ ಗೋವಿಂದ, ಗೋವಿಂದ ಮುರಹರ ಗೋವಿಂದ. ಅದರಲ್ಲಿ ಸೋಲಿಸಬೇಡ ಗೆಲಿಸಯ್ಯ. ನಾನು ನಿಜವಾಗ್ಲೂ ಹೇಳ್ತೀನಿ, ಅಂಥ ಟೈಮಲ್ಲಿ ಕೆಲವೊಂದು ಎಷ್ಟೋ ಟೈಮಲ್ಲಿ ಈ ಹಾಡನ್ನು ನಾನು ಒಂದಷ್ಟು ಸರಿ ಕೇಳ್ತೀನಿ. ಬಿಕಾಸ್ ಆ ಹಾಡಲ್ಲಿ ಕಾರಂತರ ಯಾತನೆನೋ ಅಥವಾ ನಮಗೇನೋ ಬೇಜಾರಾಗಿರುತ್ತೆ, ಆ ನೋವು, ಅದರಿಂದ ಆಚೆ ಬರೋದಕ್ಕೆ ಒಂದು ವಿಶ್ವಾಸ ಎಲ್ಲ ಸಿಗುತ್ತೆ ಆ ಹಾಡಲ್ಲಿ, ಆ ಟ್ಯೂನಿಂಗಲ್ಲಿ.
ಅದೊಂಥರ ಭಾಳ ಹತ್ರ ಆಗ್ಬಿಡುತ್ತೆ. ನನಗೆ ಇವತ್ತಿಗೂ ಅಷ್ಟೇ, ಏನಾದರೂ ನನಗೆ ನೋವಾಯ್ತು ಅಂದರೆ ಸೋಲಿಸ್ಬೇಡಪ್ಪ, ಗೆಲ್ಸು ಎಲ್ಲರೂ ಅಂದ್ರೆ. ಕೇಳ್ಕೊಳ್ಳೋದೇ ಅದನ್ನೇ. ಆದ್ರೆ ಹಾಂ. ಇವರು ಅಂತಹ ಸಂದರ್ಭದಲ್ಲೂ ಒಂದು ಹಾಡಿನ ಮೂಲಕ ಹೇಳಿದ್ರು. ಅದನ್ನ ಈಗ ಬೆನಕ ಹೌದು. ತಂಡಕ್ಕೆ ಅವರು ಇದು ಮಾಡಿಕೊಟ್ರು, ಕಲಿಸ್ಕೊಟ್ರು. ಅದನ್ನು ಒಂದಷ್ಟು ಪರಂಪರೆ ನಂಗೆ ಹೌದು. ಮುಂದುವರಿಸ್ಕೊಂಡು ಬಂದಿದೆ. ಸೊ ಇದೊಂದು ನಾಟಕದ ಜರ್ನಿಯಲ್ಲಿ ಕಾರಂತರ ಬಗ್ಗೆ ಇಷ್ಟ ಆದರೆ, ಈ ನಾಟಕದ ಜರ್ನಿಯಲ್ಲಿ ಮತ್ತೊಂದಷ್ಟು ಮೆಲುಕು ಹಾಕುವಂಥದ್ದು ಏನಾರ ಇದ್ದರೆ? ನಾನು ಆ್ಯಕ್ಚುಲಿ ಬ್ಯಾಗೇಜ್ನ ಕ್ಯಾರಿ ಮಾಡಲ್ಲ. ಅಂದರೆ ಒಳ್ಳೆ ಬ್ಯಾಗೇಜ್ಗಳು ಅಂದರೆ ನನಗೆ ತುಂಬ ಕಲಿಸಿರೋವಂಥದ್ದು. ಉದಾಹರಣೆಗೆ ನೀನಾಸಂ. ನೀನಾಸಮ್ಮಲ್ಲಿರೋ ಕೆಲವು ವ್ಯಕ್ತಿಗಳು, ಕಾರಂತರು. ಕಾರಂತ ಅಜ್ಜ ಕೂಡ ಇದ್ದರು ಅವಾಗ. ನಾನು ಕಲಿಬೇಕಾದ್ರೆ ಗೆಜ್ಜೆ ಕಟ್ಟಿ ಡ್ಯಾನ್ಸ್ ಮಾಡ್ತಾಯಿದ್ದೆ, ಅವರು ಯಕ್ಷಗಾನ ಮಾಡ್ತಾಯಿದ್ರೆ ನೋಡೋದೇ ಒಂದು ಮಜಾ. ಸೊ ಹಾಗಾಗಿ ನಾನು ಬ್ಯಾಗೇಜ್ಗಳನ್ನ ಕ್ಯಾರಿ ಮಾಡೋದು ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಎಷ್ಟು ಅಂತ ಮೆಲುಕು ಹಾಕೋದು, ನಾವೇನು ಎಮ್ಮೆನೇ ಮೆಲುಕು ಹಾಕ್ಕೊಳಕ್ಕೆ ಬಾಯಿ ತುಂಬ ತುಂಬಿಕೊಂಡು. ಆಮೇಲೆ ಇದು ಏನಕ್ಕೆ ಅಂತಂದರೆ ನನ್ನ ಒಳ್ಳೆಯದಕ್ಕೇನೆ. ಒಳ್ಳೆಯದನ್ನು ಇಟ್ಕೊಳ್ತೀನಿ, ಕೆಟ್ಟದ್ದನ್ನು ಯಾರು ಏನು ಅಂದ್ಕೊಂಡ್ರೂ ತೊಂದರೆ ಇಲ್ಲ, ನಾನು ಅವ್ರನ್ನ ಅಲ್ಲೇ ಫ್ಲಶ್ ಮಾಡಿ ಬಿಟ್ಬಿಡ್ತೀನಿ. ಸೊ ಹಂಗಾಗಿ ಒಳ್ಳೆ ಮೆಲುಕುಗಳಿದೆ, ಒಳ್ಳೆ ನೆನಪುಗಳಿದೆ. ಆ ನೆನಪುಗಳು ಮಸುಕಾಗಿದೆ. ಏಕೆಂದರೆ ಒಂಥರ ಫ್ರ್ಯಾಗ್ಮೆಂಟ್ ಥರ ಹಿಂಗೆ ಬಂದು ಹೋಗ್ತವೆ ಬಿಟ್ಟರೆ, ಕಂಪ್ಲೀಟಾಗಿ ಇರೋದು ನಾನು ಯಾರ ಜೊತೆಗೆ ತುಂಬ ಅನ್ಯೋನ್ಯವಾಗಿದ್ದೆ ಆ ಸಮಯದಲ್ಲಿ, ಅವುಗಳು. ಈಗ ಉದಾಹರಣೆಗೆ ನಮ್ಮ ಕಾರಂತ್ ಸರು, ಚಿದಂಬರರಾವ್ ಜಂಬೆ, ಆಮೇಲೆ ನಮ್ಮ ಐತಾಳು, ಅವ್ರ ಜೊತೆ ಕೆಲಸ ಮಾಡಿದ್ದೆಲ್ಲ ವಿವರವಾಗಿ ನೆನಪಿದೆ. ಮಿಕ್ಕಂಗೆ ಅಲ್ಲ, ಅದೇ ಈಗ ಒಂದು ಪರಿಪೂರ್ಣ ನಟಿಯಾಗೋದಕ್ಕೆ ಒಂದಷ್ಟು ಜನ ಗುರುಗಳ ಕೊಡುಗೆ ಅನ್ನೋದಿರುತ್ತೆ. ನನಗೆ ಮಂಡ್ಯ ರಮೇಶ್ ಅವರು ನನ್ನ ಸಂಪೂರ್ಣ ಗುರುಗಳಾಗಿ ಅವರು ನನ್ನ ತೀಡಿ ಈ ಮಟ್ಟಕ್ಕೆ ನಾನು ಬರೋ ಹಾಗೆ ಮಾಡಿದ್ದು. ಆ ಥರದಲ್ಲಿ ಬಿ ವಿ ಕಾರಂತರು ಬಿಟ್ಟು ಹೊರತಾಗಿ ಮಿಕ್ಕ ಯಾರ ಒಡನಾಟ ನಿನಗೆ? ಜಂಬೆ ಸರ್, ಚಿದಂಬರರಾವ್ ಜಂಬೆ. ಅವರು ಇಸ್ ವಂಡರ್ಫುಲ್ ಮಾಸ್ಟರ್. ಅವರು ಎಂಥ ಟೀಚರ್ ಅಂದರೆ, ನಾವಿವತ್ತೇನಾದರೂ ಶುದ್ಧವಾಗಿ ಕನ್ನಡ ಮಾತಾಡ್ತಿದ್ದೀನಿ ಅಂದರೆ ಅದಕ್ಕೆ ಕಾರಣ ಅವರು. ಯಾಕೆಂದರೆ ಅವರು ಈ ಅಲ್ಪ ಪ್ರಾಣಿಗಳನ್ನೆಲ್ಲ ಚೆನ್ನಾಗಿ ವಾಶ್ ಔಟ್ ಮಾಡ್ತಾರೆ. ಹಾಲು ತಗೊಂಬ, ಆ ಹಾ, ಈ ಥರದ್ದೆಲ್ಲ ಮಹಾಪ್ರಾಣ, ಅಲ್ಪ ಪ್ರಾಣ, ತುಂಬ ಚೆನ್ನಾಗಿ ಸ್ಪೀಚ್ ವರ್ಕ್ ಮಾಡಿಸ್ತಾರೆ ಅವರು. ಆಮೇಲೆ ಹಂಗೆ ಆ್ಯಕ್ಟಿಂಗು ಅಷ್ಟೇ, ಬರೋ ತನಕ ಬಿಡಲ್ಲ, ತೆಗಿತಾರೆ. ನಾನು ಅವ್ರಗಳ ಜೊತೆ ಕೆಲಸ ಮಾಡಿದ್ದು ನನ್ನ ಅದೃಷ್ಟ ನನಗೆ. ಸೊ ಹಂಗಾಗಿ ನಾನು ಮಹಾಬಲೇಶ್ ಅವ್ರನ್ನೂ ನೆನೆಸ್ಕೋತೀನಿ, ಐತಾಳ್ ಸರ್ನೂ ನೆನೆಸ್ಕೋತೀನಿ, ಜಂಬೆ ಸರ್ನು, ಕಾರಂತ್ ಸರ್ನು, ಆಮೇಲೆ ಅಕ್ಷರ, ಕೆ ವಿ ಅಕ್ಷರ. ಅದೆಲ್ಲದಕ್ಕಿಂತ ಮೂಲ ಬುನಾದಿ ಹಾಕಿದವರು ಸುಬ್ಬಣ್ಣ ಸರ್. ಅವರೆಲ್ಲ ಇದ್ದರು. ನಾನು ಸ್ಟೂಡೆಂಟ್, ನಾನು ಅವ್ರ ಜೊತೆಗೆಲ್ಲ ಬೆಳೆದಿದ್ದೀನಿ. ಅವ್ರದ್ದು ಅಡಿಕೆ ಎಲೆ ಚೀಲದಲ್ಲಿ ಅಡಿಕೆ ಎಲೆ ಕದ್ದು ತಿಂದಿದ್ದೀನಿ ಅಂತ ಹೇಳ್ಕೊಳಕ್ಕೆ ತುಂಬ ಸಂತೋಷ ಪಡ್ತೀನಿ. ಓಕೆ, ಈ ರಂಗಭೂಮಿಯ ಜರ್ನಿಯ ನಂತರ ಹಾಗೆ ಎಮ್ ಎಸ್ ಸತ್ಯವರ ಸಿನಿಮಾದಲ್ಲಿ ಅಭಿನಯಿಸ್ಕೊಂಡು ಬರ್ತೀಯ. ಅದಾದಮೇಲೆ ಸಿನಿಮಾ ಜರ್ನಿ ಹಾಗೆ ಶುರುವಾಗುತ್ತೆ. ಸಿನಿಮಾ ಜರ್ನಿ ಒಂದಷ್ಟು ಇದಕ್ಕೆ ಹೋದ ಮೇಲೆ ಒಂದಷ್ಟು ಪ್ರಶಸ್ತಿಗಳು ಸಹ ಬರುತ್ತೆ. ಅದರ ಬಗ್ಗೆ